ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾ ಕಂಪ್ಲೀಟ್ ಆಗಿ ತೋಪಾಗಿದೆಯಂತೆ. 7 ವರ್ಷದ ನಂತರ ನಿರ್ದೇಶನ ಮಾಡಿದ್ದ ದಿನಕರ್ ತೂಗುದೀಪ್. ರಾಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು. ಎಸ್, ದಿನಕರ್ ನಿರ್ದೇಶನದ ರಾಯಲ್ ಸಿನಿಮಾ ನಿನ್ನೆ ರಿಲೀಸ್ ಆಗಿತ್ತು. ಆ ಒಂದು ಸಿನಿಮಾ ಈಗ ಅಷ್ಟೊಂದು ಅಂದರೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇಲ್ವಂತೆ. 7 ವರ್ಷದ ನಂತರ ನಿರ್ದೇಶನಕ್ಕೆ ಕೈ ಹಾಕಿದಂತಹ ದಿನಕರ್ ರಾಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು. ಆದರೆ ಆ ನಿರೀಕ್ಷೆ ಈಗ ಹುಸಿಗೊಳಿಸಿದೆ. ದಿನಕರ್ ಆ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ರಾ? ವಿರಾಟ್ ಹಾಗೂ ಸಂಜನಾ ಆನಂದ್ ನಟಿಸಿರುವಂತಹ ಒಂದು ಚಿತ್ರದ ಪ್ಲಸ್ ಹಾಗೂ ಮೈನಸ್ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಎಸ್, ದಿನಕರ್ ತೂಗುದೀಪ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ರಾಯಲ್. ಈ ಒಂದು ಸಿನಿಮಾ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಂದಿಲ್ವಂತೆ. ಹೀಗಂತ ನಾವೇಳಿದ್ದಲ್ಲ, ಸ್ವತಃ ಕೆಲವರು ಒಂದಷ್ಟು ಜನರು ಈ ರೀತಿಯಾಗಿ ನೆಗೆಟಿವ್ ಆಗಿ ಪಬ್ಲಿಸಿಟಿಯನ್ನು ನೆಗೆಟಿವ್ ಆಗಿ ವಿಮರ್ಶೆಯನ್ನು ಮಾಡಿದ್ದಾರಂತೆ. ಸೊ ಇದನ್ನು ದಿನಕರ್ ಅವರು ಕೂಡ ಹೇಳಿರುವಂಥದ್ದು. ದಿನಕರ್ ಅವರು ಹೇಗೆ ಹೇಳಿದ್ರು, ಯಾವ ಕಾರಣಕ್ಕೋಸ್ಕರ ಹೇಳಿದ್ರು, ಎಲ್ಲಿ ಹೇಳಿದ್ರು, ಅದೆಲ್ಲವನ್ನೂ ಕೂಡ ನಾವು ಮುಂದೆ ಹೇಳ್ತೀವಿ. ಎಸ್, ದರ್ಶನ್ ಮೇಲಿನ ಕೋಪಕ್ಕೆ ರಾಯಲ್ ಸಿನಿಮಾ ಬಲಿಯಾಯ್ತಾ? ದರ್ಶನ್ ಮೇಲಿನ ದ್ವೇಷ ನನ್ನ ಮೇಲೆ ತೀರಿಸಿಕೊಳ್ತಾ ಇದ್ದಾರೆ. ನಮ್ಮ ಚಿತ್ರದ ಕುರಿತಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಎಸ್, ಇದನ್ನ ದಿನಕರ್ ತೂಗುದೀಪ್ ಹೇಳಿದ್ದು. ಕೆಲ ಕಿಡಿಗೇಡಿಗಳು ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ಸಿನಿಮಾದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಕೂಡ ಹಾಕಿದ್ದಾರೆ. ಬುಕ್ ಮೈ ಶೋನಲ್ಲಿ ನೆಗೆಟಿವ್ ರಿವ್ಯೂ ಕೂಡ ಹಾಕ್ತಾ ಇದ್ದಾರಂತೆ. ಹೀಗಂತ ಅಳಲನ್ನು ತೋಡಿಕೊಂಡಿರುವಂತಹ ದಿನಕರ್ ತೂಗುದೀಪ. ಎಸ್, ನಿನ್ನೆ ಶುಕ್ರವಾರ ಈ ಒಂದು ಸಿನಿಮಾ ರಿಲೀಸ್ ಆಯಿತು. ವಿರಾಟ್ ಹಾಗೂ ಸಂಜನಾ ಆನಂದ್ ಇವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಒಂದು ಸಿನಿಮಾ. ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದು ಸ್ವತಃ ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ್. 7 ವರ್ಷಗಳ ನಂತರ ಈ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡಿದರು. ಈ ಒಂದು ಸಿನಿಮಾಕ್ಕೆ ಸ್ವತಃ ದರ್ಶನ್ ಕೂಡ ಹೋಗಿದ್ರು, ಅವರ ತಾಯಿ ಕೂಡ ಹೋಗಿದ್ರು. ಜೊತೆಗೆ ದರ್ಶನ್ ಅವರ ಪತ್ನಿ, ದಿನಕರ್ ಅವರ ಪತ್ನಿ ಎಲ್ಲರೂ ಕೂಡ ಕುಟುಂಬ ಸಮೇತ ಈ ಒಂದು ಸಿನಿಮಾವನ್ನು ನೋಡಿದರು. ದರ್ಶನ್ ಅವರು ಈ ಒಂದು ಸಿನಿಮಾವನ್ನು ನೋಡುವಂತಹ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದರು. ಆದರೆ ಕೆಲವರು ಈ ಒಂದು ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ತುಂಬ ಕೆಟ್ಟದಾಗಿ ಬಂದಿದೆ ಹೀಗಂತ ಹೇಳಿ ಕೆಲವರು ಕಮೆಂಟನ್ನು ಕೂಡ ಪಾಸ್ ಮಾಡಿರುವಂಥದ್ದು. ಜೊತೆಗೆ ಬುಕ್ ಮೈ ಶೋನಲ್ಲಿ ನೆಗೆಟಿವ್ ರಿವ್ಯೂ ಕೂಡ ಆಗ್ತಾ ಇದ್ದಾರಂತೆ. ಹೀಗಂತ ನಾವೇಳಿದ್ದಲ್ಲ, ಸ್ವತಃ ದಿನಕರ್ ತೂಗುದೀಪ್ ಅವರೇ ಹೇಳಿರುವಂತಹದ್ದು. ಹಾಗಾದರೆ ರಾಯಲ್ ಸಿನಿಮಾ ತೋಪಾಯ್ತಾ? ರಾಯಲ್ ಮೂವಿ ನಿನ್ನೆ ಬಿಡುಗಡೆಯಾಗಿತ್ತು. ದಿನಕರ್ ತೂಗುದೀಪ ನಿರ್ದೇಶನದ ರಾಯಲ್ ಸಿನಿಮಾ 7 ವರ್ಷಗಳ ನಂತರ ನಿರ್ದೇಶನ ಮಾಡಿದ್ರು ದಿನಕರ್ ತೂಗುದೀಪ. ನಿನ್ನೆ ಈ ಒಂದು ಸಿನಿಮಾವನ್ನು ಕುಟುಂಬ ಸಮೇತ ಚಿತ್ರವನ್ನು ವೀಕ್ಷಣೆ ಮಾಡಿದ್ರು. ರಾಯಲ್ ಮೂವಿ ಆವರೇಜ್ ಆಗಿ ಚೆನ್ನಾಗಿದೆ, ಪರವಾಗಿಲ್ಲ, ಮೂವಿನ ಒಂದು ಸಲ ನೋಡಬಹುದು. ಆದರೆ ಕೆಟ್ಟದಾಗಿ ಕಾಮೆಂಟ್ ಮಾಡೋ ಹಾಗೇ ಇಲ್ಲ. ಎಸ್, ರಾಯಲ್ ಸಿನಿಮಾ ನಿನ್ನೆ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾವನ್ನು ಇಡೀ ದರ್ಶನ್ ಅವರ ಕುಟುಂಬ ಒಂದು ಮಾಲ್ನಲ್ಲಿ ಕೂತ್ಕೊಂಡು ಈ ಒಂದು ಸಿನಿಮಾವನ್ನು ನೋಡಿದರು. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತೇಳಿ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಈ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ಕೆಲವರು ಕಮೆಂಟ್ ಕೂಡ ಮಾಡಿದ್ದಾರೆ. ಆದರೆ ದಿನಕರ್ ತೂಗುದೀಪ್ ಅವರು ಈ ಒಂದು ಚಿತ್ರದ ಬಗ್ಗೆ ಎಲ್ಲ ಒಂದು ಕಡೆ ದರ್ಶನ್ ಅವರ ಮೇಲಿನ ಕೋಪಕ್ಕೆ ನನ್ನ ಸಿನಿಮಾವನ್ನು ಬಲಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿರುವಂತಹದ್ದು. ಬುಕ್ ಮೈ ಶೋನಲ್ಲಿ ನೆಗೆಟಿವ್ ರಿವ್ಯೂ ಬರ್ತಾ ಇದೆ ಅಂತೆ.
ಜೊತೆಗೆ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಕೂಡ ಮಾಡ್ತಿದ್ದಾರಂತೆ. ಹಾಗಾದರೆ ರಾಯಲ್ ಸಿನಿಮಾ ತೋಪಾಯ್ತಾ? ರಾಯಲ್ ಸಿನಿಮಾ ಸಕ್ಸಸ್ ಆಗಲಿಲ್ವಾ? ರಾಯಲ್ ಸಿನಿಮಾ ಚೆನ್ನಾಗಿಲ್ವಾ? ಖಂಡಿತ ಇದನ್ನು ಯಾರು ಸಿನಿಮಾ ನೋಡಿದ್ರೋ ಅವರೇ ಹೇಳಬೇಕು. ಆದರೆ ಸದ್ಯಕ್ಕೆ ಸಿನಿಮಾ ನೋಡಿದಂಥವರು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ರಿವ್ಯೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಬೇಕಂತಲೇ ಈ ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರಂತೆ. ಸೊ ಅದನ್ನು ದಿನಕರ್ ತೂಗುದೀಪ ಅವರು ಈಗ ಹೇಳ್ಕೊಂಡಿರುವಂತಹದ್ದು. ನಿನ್ನೆ ರಾಯಲ್ ಸಿನಿಮಾ ರಿಲೀಸ್ ಆಗಿತ್ತು. 7 ವರ್ಷಗಳ ನಂತರ ದಿನಕರ್ ತೂಗುದೀಪ ಅವರು ಈ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡಿದರು. ಸೊ ಈ ಸಿನಿಮಾ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಕೂಡ ಆಯಿತು.